ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಬೋಟ್ ನೆಕ್ ಬ್ಲೌಸು ಯಾವ ರೀತಿ ಕಟ್ ಮಾಡಬೇಕು ಅನ್ನೋದು ತೋರಿಸ್ಕೊಡ್ತಿದ್ದೀನಿ ಫ್ರೆಂಡ್ಸ್. ಇದು ಅಳತೆ ಬ್ಲೌಸು, ಇದು ಬ್ಲೌಸ್ ಪೀಸು. ಈ ಅಳತೆಗೆ ಈ ಬ್ಲೌಸ್ ಪೀಸನ್ನು ಕಟ್ ಮಾಡೋಣ ಈಗ ಬೋಟ್ ನೆಕ್ಕು ಸೈಜಲ್ಲಿ. ಇದು ಚೆಸ್ಟ್ ಬಂದು 38 ಇಂಚಸ್ ಇದೆ. ಸೊಂಟದ ಸುತ್ತಳತೆ ಬಂದು 31 ಇದೆ ಫ್ರೆಂಡ್ಸ್, 31 ಇದೆ. ಫುಲ್ ಶೋಲ್ಡರು 15 ಇದೆ ಫ್ರೆಂಡ್ಸ್. ಈ ಅಳತೆಗೆ ಈಗ ಬೋಟ್ ನೆಕ್ಕು ಯಾವ ರೀತಿ ಕಟ್ ಮಾಡಬೇಕು ಅನ್ನೋದು ತೋರಿಸ್ಕೊಡ್ತಿದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ ಫ್ರೆಂಡ್ಸ್. ಎಲ್ಲ ಬ್ಲೌಸ್ಗೂ ಹಾಕ್ಕೊಳ್ಳೋ ಥರನೇ ನೋಡಿ, ಬೋಟ್ ನೆಕ್ಗೆ ಓಪನ್ ಸೈಡು ನಮ್ಗೆ ಆಪೋಸಿಟ್ಟು, ಫೋಲ್ಡಿಂಗ್ ಸೈಡು ನಮ್ಮ ಕಡೆಗೆ. ಎಲ್ಲ ಬ್ಲೌಸ್ಗೂ ಸೇಮ್ ಇದೇ ರೀತಿ ಹಾಕ್ಕೊಳ್ತೀವಿ, ಅದೇ ರೀತಿನೇ ಹಾಕ್ಕೊಳ್ಬೇಕು. ಶೋಲ್ಡರ್ ಹತ್ರ ಮಾತ್ರ ಚೇಂಜ್ ಆಗುತ್ತೆ ಅಷ್ಟೇ. ಮತ್ತು ಅರ್ಧ ಇಂಚು ಸ್ಟಿಚಿಂಗೋಸ್ಕರ 1 ಮಾರ್ಕು. ಇಷ್ಟ ಆದಮೇಲೆ ಇದು ಸೊಂಟದ ಸುತ್ತಳತೆ ಈ ಬ್ಲೌಸಲ್ಲೇ ತಗೊಳ್ತಿದ್ದೀನಿ. ಈ ರೀತಿ ಇಟ್ಟು ಸ್ಟಿಚ್ ಹತ್ರಕ್ಕೆ 1 ಮಾರ್ಕ್ ಹಾಕಿ, ಮತ್ತು ಅರ್ಧ ಇಂಚು ಡಾಟ್ಸ್ಗೋಸ್ಕರ, ಮತ್ತು 2 ಇಂಚು ಒಳಗಡೆಗೋಸ್ಕರ. ಈಗ ಲೆಂತ್ ತಗೊಳ್ಳೋಣ. ಬ್ಲೌಸ್ ಲೆಂತು ಅದು 13.5 ಇಂಚಸ್ ಇದೆ ಫ್ರೆಂಡ್ಸ್. 13.5 ಇಂಚನ್ನ ಹಾಗೆ ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಡೋಣ. ಅರ್ಧ ಇಂಚು ಒಳಗಡೆ ಸ್ಟಿಚಿಂಗೋಸ್ಕರ ತಗೊಳ್ಳೋಣ. ಈಗ ಸ್ಟ್ರೈಟಾಗಿ ಒಂದು ಗೆರೆನ ಎಳ್ಕೊಳ್ಳೋಣ ಫ್ರೆಂಡ್ಸ್. ಇಲ್ಲಿ ಈ ರೀತಿ ಒಂದು ಗೆರೆ ಎಳೆಯೋಣ. ಇಲ್ಲಿ ಶೋಲ್ಡರ್ ತಗೊಳ್ಳೋಣ. ಈಗ ಅವ್ರದ್ದು 15 ಇಂಚ್ ಇರೋದ್ರಿಂದ 15ರಲ್ಲಿ ಅರ್ಧ 7.5ಗೆ 1 ಮಾರ್ಕ್ ಹಾಕ್ಕೊಳ್ಳೋಣ. ಮತ್ತು ಒಳಗಡೆ ಸ್ಟಿಚಿಂಗೋಸ್ಕರ 1 ಮಾರ್ಕು, ಅರ್ಧ ಇಂಚಿಗೆ 1 ಮಾರ್ಕ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಇದೇ 7.5 ಇಂಚನ್ನ ಹಾಮ್ ಡೌನ್ಗೋಸ್ಕರ ತಗೊಳ್ಳೋಣ. 7.5 ಇಂಚು ಸ್ವಲ್ಪ ಟೇಪು ಈ ರೀತಿ ಸ್ವಲ್ಪ ಕ್ರಾಸಾಗಿ ಇಟ್ಕೊಳ್ಳೋಣ. ಸ್ಟ್ರೈಟಾಗಿ ಬೇಡ, ಸ್ವಲ್ಪ ಕ್ರಾಸಾಗಿ ಇಟ್ಕೊಂಡು 7.5ಗೆ 1 ಮಾರ್ಕ್ ಹಾಕ್ಬಿಟ್ಟು ಇಲ್ಲಿಗೆ 1 ಲೈನ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಈಗ ಈ ಲೈನು ಮತ್ತು ಇಲ್ಲಿ 7.5ಗೆ ಮಾರ್ಕ್ ಹಾಕಿರ್ತೀವಲ್ಲ ಫ್ರೆಂಡ್ಸ್, ಅಲ್ಲಿಗೆ ಒಂದು ಗೆರೆ ಎಳೆಯೋಣ. ಈ ರೀತಿ ಗೆರೆ ಎಳೆದಿದ್ದಾದಮೇಲೆ ಚೆಸ್ಟು ತಗೊಳ್ಳೋಣ. ಈಗ ಚೆಸ್ಟು ಇವ್ರದ್ದು 38 ಇಂಚ್ ಇದೆ. ಅದರಲ್ಲಿ 4ನೇ ಒಂದು ಭಾಗ ಅಂದರೆ 9.5 ಬರುತ್ತೆ. ಇದು ಬೋಟ್ ನೆಕ್ ಆಗಿರೋದ್ರಿಂದ 9.25 ಇಟ್ಕೊಳ್ತಿದ್ದೀನಿ ಫ್ರೆಂಡ್ಸ್. ಚೂರು ಲೂಸ್ ಕೊಡಬೇಕಾಗುತ್ತೆ, ಅದಕ್ಕೋಸ್ಕರ 9.25 ತಗೊಳ್ತಿದ್ದೀನಿ. 9.25ಗೆ 1 ಮಾರ್ಕು, ಮತ್ತು ಒಳಗಡೆ ಬಟ್ಟೆ ಬಿಡೋದಕ್ಕೋಸ್ಕರ 2 ಇಂಚಿಗೆ 1 ಮಾರ್ಕು. ಇಷ್ಟಾದಮೇಲೆ ಇಲ್ಲಿಂದ 1 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಂಡು ಹಾಮ್ ಶೇಪ್ ಕೊಡಬೇಕು ಫ್ರೆಂಡ್ಸ್. ಇಲ್ಲಿ ಈ ರೀತಿ ಹಾಮ್ ಶೇಪ್ ಕೊಟ್ಟಾದಮೇಲೆ ಅವ್ರ ಅಳತೆ ಬ್ಲೌಸಲ್ಲಿ ಚೆಕ್ ಮಾಡಬೇಕು ಕರೆಕ್ಟಾಗಿದೆಯಾ ಅಂತ ಹೇಳ್ಬಿಟ್ಟು. ಇದು ಕಂಪಲ್ಸರಿ ಮಾಡಲೇಬೇಕು ಫ್ರೆಂಡ್ಸ್, ಎಲ್ಲ ಬ್ಲೌಸ್ಗಳಿಗೂ ಮಾಡಬೇಕು. ನೋಡಿ ಕರೆಕ್ಟಾಗಿ ಬರ್ತಾ ಇದೆ. ಇಲ್ಲಿಗೆ ಸ್ಟಿಚ್ ಬರುತ್ತೆ, ಕರೆಕ್ಟಾಗಿ ಬರ್ತಾ ಇದೆ. ಇಲ್ಲಿ ನೋಡಿ ಶೋಲ್ಡರ್ ಕಡೆ ಒಂದು 1/4 ಇಂಚಷ್ಟು ಶೋಲ್ಡರ್ ಡೌನ್ಗೋಸ್ಕರ ಮಾರ್ಕ್ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಜಾಸ್ತಿ ಬೇಡ, ಒಂದು 1/4 ಇಂಚಷ್ಟು. ಯಾಕಂದರೆ ಇಲ್ಲಿ ನೀಟಾಗಿ ನೆಕ್ ಕುತ್ಕೊಳ್ಳೋದಕ್ಕೋಸ್ಕರ ಒಂದು 1/4 ಇಂಚ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದು ಮತ್ತೆ ರೆಡಿ ಶೋಲ್ಡರ್ ನಮಗೆ 2.5 ಇಂಚ್ ಬೇಕಾಗಿದೆ ಅವ್ರಿಗೆ. 2.5 ಇಂಚ್ ಅಂದರೆ ನೋಡಿ 3 ಇಂಚ್ ತಗೊಳ್ತಾ ಇದ್ದೀನಿ. ಇಲ್ಲಿ ಅರ್ಧ ಇಂಚ್ ಹೋಗುತ್ತೆ, ಇನ್ನು 4 ಇಂಚಸ್ಸು ನೆಕ್ ಬಿಡ್ತು ಸಿಗುತ್ತೆ ನಮಗೆ. ನೆಕ್ ಡೀಪು 4 ಇಂಚ್ ಬೇಕು ಅವರಿಗೆ. 4 ಇಂಚಿಗೆ 1 ಮಾರ್ಕ್ ಹಾಕ್ಕೊಳ್ಳೋಣ, ಮತ್ತು ಅರ್ಧ ಇಂಚು ಮೇಲೆ 1 ಮಾರ್ಕ್ ಹಾಕ್ಕೊಳ್ಳೋಣ. ಮೇಲೆಯಿಂದ 3.5 ಇಂಚ್ಗೆ 1 ಮಾರ್ಕ್ ಹಾಕ್ತಿದ್ದೀನಿ ಫ್ರೆಂಡ್ಸ್. ಬೋಟ್ ನೆಕ್ಕು ಇಲ್ಲಿ ಶೇಪು ಯಾವ ರೀತಿ ಬರುತ್ತೆ ಅಂತ ನಾನು ತೋರಿಸ್ತಿದ್ದೀನಿ. ಈಗ 3.5ಗೆ 1 ಮಾರ್ಕು. ಇದು ನಾನು ಫ್ಯೂಸಿಂಗಲ್ಲಿ ಕಟ್ ಮಾಡ್ತೀನಿ, ನಿಮಗೆ ಲೈನಿಂಗ್ ಮೇಲೆ ಮಾರ್ಕ್ ಮಾಡಿ ತೋರಿಸ್ತೀನಿ ಯಾವ ಶೇಪ್ ಬರುತ್ತೆ ಅಂತ. ನೋಡಿ ಫ್ರೆಂಡ್ಸ್, ನಾನು ಶೇಪ್ ಹಾಕಿದ್ದೀನಿ. ಈ ರೀತಿ ಶೇಪ್ ಬರ್ತಾ ಇದೆ. ಇವರು ವಾಟ್ಸಪ್ಪಲ್ಲಿ ನನಗೆ ಈ ಡಿಸೈನ್ ಕಳಿಸಿದ್ದಾರೆ. ಆ ನೆಕ್ ಡಿಸೈನು ನಾನು ಫ್ಯೂಸಿಂಗಲ್ಲಿ ಕಟ್ ಮಾಡಿ ಇಡ್ತೀನಿ. ಇಲ್ಲಿ ಒಂದು ಬಟನ್ ಬರುತ್ತೆ. ಈಗ ಇಷ್ಟ ಆದಮೇಲೆ ನೋಡಿ ಈ ಸೈಡು ಈ ಮಾರ್ಕು ಮತ್ತು ಈ ಮಾರ್ಕು ಸೇರಿಸಿ ಒಂದು ಗೆರೆ ಹಾಕ್ಕೊಳ್ಳೋಣ ಈಗ. ಮತ್ತು
ಒಳಗಡೆ 2 ಇಂಚು ಬಿಟ್ಟಿದ್ದೀವಲ್ಲ ಕ್ಲಾತು, ಅದಕ್ಕೊಂದು ಗೆರೆ ಹಾಕೊಳ್ಳೋಣ. ಇದಿಷ್ಟು ಬೋಟ್ ನೆಕ್ ಮಾರ್ಕು ಫ್ರೆಂಡ್ಸ್. ಇದು ಇಲ್ಲಿ ಶೋಲ್ಡರ್ ಡೌನು ಅವರಿಗೆ ಸ್ವಲ್ಪ ಶೋಲ್ಡರ್ ನೀಟಾಗಿ ಕುತ್ಕೊಳ್ಳಿ ಅಂತ ಹೇಳ್ಬಿಟ್ಟು ತಗೊಳ್ತಿದ್ದೀನಿ. ಇದು ತಗೊಂಡ್ರೆ ತಗೊಳ್ಬೋದು, ಬಿಟ್ಟರು ಬಿಡ್ಬೋದು. ಇನ್ನು ಮಿಕ್ಕಿದೆಲ್ಲ ಮಾರ್ಕಿಂಗು ಸೇಮ್ ಬರುತ್ತೆ ಫ್ರೆಂಡ್ಸ್. ಈಗ ಇದು ಕಟ್ ಮಾಡೋಣ. ನೆಕ್ ಕಟ್ ಮಾಡಲ್ಲ, ನೆಕ್ ಫ್ಯೂಸಿಂಗಲ್ಲಿ ಕೊಡ್ತೀನಿ ಫ್ರೆಂಡ್ಸ್. ಬ್ಯಾಕು ಕಟ್ ಮಾಡಿ ತೆಗೆದುಬಿಟ್ಟು ನೋಡಿ ಫ್ರಂಟಿಗೆ ಈ ರೀತಿ ಹಾಕ್ಕೊಂಡು, ಇದು ಓಪನ್ ಸೈಡ್ ನಮ್ಮ ಕಡೆಗೆ ಟರ್ನ್ ಮಾಡ್ಕೊಳ್ಬೇಕು. ಲೈನಿಂಗು ಟರ್ನ್ ಮಾಡ್ಕೊಂಡಿದ್ದಾದಮೇಲೆ ಸುತ್ತಲೂ ಒಂದು ಮಾರ್ಕ್ ಹಾಕ್ಕೊಳ್ಬೇಕು. ಸುತ್ತಲೂ ಒಂದು ಮಾರ್ಕ್ ಹಾಕ್ಕೊಂಡು ಬ್ಯಾಕ್ನ ತೆಗೆದಿಡಬೇಕು ಫ್ರೆಂಡ್ಸ್. ಸೈಡ್ಗೆ ತೆಗೆದಿಟ್ಬಿಡ್ಬೇಕು. ಇದು ಫ್ರಂಟ್ ಹುಕ್ಸು ಡಿಸೈನು. ಫ್ರಂಟು ನಾರ್ಮಲ್ ನೆಕ್ಕೆ ಇದೆ. ಫ್ರಂಟು ನೆಕ್ಕು ಎಲ್ಲಿಗೆ ಬರುತ್ತೆ ಅಂತ ಇಲ್ಲಿ ಒಂದು ಮಾರ್ಕ್ ಹಾಕ್ಕೊಂಡಿರಬೇಕು ಫ್ರೆಂಡ್ಸ್. ಬ್ಯಾಕ್ ಲೈನಿಂಗ್ ಹಾಕ್ಕೊಳ್ಳೋವಾಗಲೇ ಇಲ್ಲೊಂದು ಮಾರ್ಕ್ ಹಾಕ್ಕೊಂಡಿರಬೇಕು. ಈಗ ಫ್ರಂಟು ನೆಕ್ ಶೇಪು ತಗೊಳ್ಳೋಣ. ಅಳತೆ ಬ್ಲೌಸ್ನ ನೀಟಾಗಿ ಈ ರೀತಿ ಹಾಕ್ಕೊಂಡ್ಬಿಟ್ಟು ಇಲ್ಲಿಗೆ ಬರುತ್ತೆ. ಈಗ ಇಲ್ಲಿಂದ ನೀಟಾಗಿ ಈ ಥರ ಶೇಪ್ ಕೊಡೋಣ ಫ್ರೆಂಡ್ಸ್. ನೋಡಿ ಇದು ನಾರ್ಮಲ್ಲು ರೌಂಡ್ ನೆಕ್ಕೆ, ಆದರೆ ಬೋಟ್ ನೆಕ್ಗೆ ಇಲ್ಲಿಗೆ ನಾವು ಜಾಯಿನ್ ಮಾಡಬೇಕಾಗುತ್ತೆ. ನೆಕ್ಕು ಬಿಡ್ತು ಜಾಸ್ತಿ ಬರುತ್ತೆ ಇಲ್ಲಿ. ಈಗ ನೋಡಿ ಫ್ರಂಟು ನೆಕ್ ಹತ್ರದಿಂದ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡಿದ್ದೀವಲ್ವ, ಅಲ್ಲಿಗೆ 3.5 ಇಂಚಿದೆ. ಈ 3.5 ಇಂಚು ಇಲ್ಲಿ ತಗೊಳ್ಬೇಕು. ಇಲ್ಲಿ ಪೈಪಿಂಗ್ ನಾವು ಕೊಡ್ತೀವಲ್ವ, ಅದಕ್ಕೋಸ್ಕರ ಒಂದು 1/4 ಇಂಚ್ ಬಿಟ್ಟು 3.5ಗೆ 1 ಇಂಚ್ ಆ್ಯಡ್ ಮಾಡಿ 4.5ಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಮತ್ತು ಈಗ ಡಾಟ್ ಪಾಯಿಂಟು 9 ಇಂಚಿದೆ. ಮೇಲೆ ಅರ್ಧ ಇಂಚ್ ಬಿಟ್ಟು 9 ಇಂಚಿಗೆ ಒಂದು ಮಾರ್ಕ್ ಹಾಕೋಣ. ಡಾಟ್ ಪಾಯಿಂಟಿಂದ ಕೆಳಗಡೆಗೆ 2.5 ಇಂಚಿದೆ. 2.5ಗೆ ಒಂದು ಮಾರ್ಕ್ ಹಾಕೋಣ. ಮತ್ತು ಅರ್ಧ ಇಂಚಿಗೆ ಇನ್ನೊಂದು ಮಾರ್ಕ್ ಹಾಕೋಣ ಫ್ರೆಂಡ್ಸ್. ಈಗ ಇಲ್ಲಿ ಈ ಕಡೆ 1 ಇಂಚಿಗೆ ಈ ಕಡೆ 1 ಇಂಚಿಗೆ ಮಾರ್ಕ್ ಹಾಕೋಣ. ನೋಡಿ ಇದನ್ನು ಈ ರೀತಿ ಸೇರಿಸ್ಬಿಟ್ಟು, ಇದು ಮೇನ್ ಪಾಯಿಂಟ್ ಡಾಟ್ ಪಾಯಿಂಟು. ಇದ್ರ ಬೇಸ್ ಮೇಲೆ ಈಗ ಈ ಕಡೆ ಡಾಟ್ ಪಾಯಿಂಟ್ ತಗೊಳ್ಳೋಣ. ಇದು ಎರಡರ ಮಧ್ಯಕ್ಕೆ ಒಂದು ಪಾಯಿಂಟ್ ತಗೊಂಡು ಈ ರೀತಿ ಇದೊಂದು ಡಾಟ್ ಪಾಯಿಂಟ್ ತಗೊಳ್ಳೋಣ. ಮತ್ತು ಇಲ್ಲಿ ಫ್ರಂಟು ಹಾರ್ಮ್ ಶೇಪ್ ಕೊಡೋಣ ಫ್ರೆಂಡ್ಸ್. ಜಾಸ್ತಿ ಬೇಡ, ಸ್ವಲ್ಪ ಒಂದು ಅರ್ಧ ಇಂಚಷ್ಟು ಕೊಡೋಣ ಈ ರೀತಿ. ಮತ್ತು ಇಲ್ಲಿಂದ ಬ್ಯಾಕ್ ಮಾರ್ಕ್ ಇದೆಯಲ್ವ, ಅಲ್ಲಿಂದ 2 ಇಂಚಿಗೆ ಒಂದು ಮಾರ್ಕ್ ಹಾಕೋಣ. ಇದನ್ನು ಜಾಯಿನ್ ಮಾಡೋಣ. ಇದನ್ನು ಈಗ ಇದು ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಅರ್ಧ ಇಂಚಷ್ಟು ಬಿಟ್ಟು ಈ ರೀತಿ ಚೆಕ್ ಮಾಡಿಕೊಂಡು, ಒಳಗಡೆ ಕ್ಲಾತು ಇಲ್ಲಿ ತನಕ ಇದೆ. ಡಾಟ್ಸ್ಗೋಸ್ಕರ ಇಲ್ಲಿ ಅರ್ಧ ಇಂಚು ಎಕ್ಸ್ಟ್ರಾ ತಗೊಳ್ಳೋಣ. ಮತ್ತು ಈ ಪಾಯಿಂಟು ಗೆರೆ ಎಳ್ಕೊಳ್ಳೋಣ. ಈಗ ಚೆಸ್ಟು ಚೆಕ್ ಮಾಡೋಣ. 9.5 ಇಂಚು ಬೇಕಲ್ವ ನಮಗೆ. 1/4 ಇಂಚು ಲೂಸ್ಗೋಸ್ಕರ 9.75 ಇಂಚ್ ತೊಗೊಂಡಿದ್ದೀವಲ್ವ, 9.75 ಇಂಚಿಗೆ ಇಲ್ಲಿಗೆ ಬರ್ತಿದೆ. ಒಳಗಡೆಗೆ 2 ಇಂಚ್ ಕ್ಲಾತು ಕರೆಕ್ಟಾಗಿದೆ. ಈಗ ಈ ಕಡೆಯಿಂದ ಡಾಟ್ ಪಾಯಿಂಟ್ ತಗೊಳ್ಳೋಣ, ಇದಕ್ಕೆ ಆಪೋಸಿಟಾಗಿ. ಇದಿಷ್ಟು ಫ್ರಂಟು ಮಾರ್ಕಿಂಗು ಫ್ರೆಂಡ್ಸ್. ನೋಡಿ ಈಗ ಇದನ್ನ ಕಟ್ ಮಾಡೋಣ. ಎಲ್ಲನೂ ಸೇಮು ನಾರ್ಮಲ್ ಬ್ಲೌಸ್ ಥರನೇ ಬರುತ್ತೆ. ನೆಕ್ ಹತ್ರ, ಶೋಲ್ಡರ್ ಹತ್ರ ಮತ್ತು ಹಾರ್ಮ್ ಶೇಪ್ ಹತ್ರ ಚೇಂಜ್ ಆಗುತ್ತೆ ಫ್ರೆಂಡ್ಸ್. ನೆಕ್ಕು ಫುಲ್ಲು ಶೋಲ್ಡರ್ ತಗೊಳ್ಬೇಕಾಗುತ್ತೆ. ನೆಕ್ಕು ಬಿಡ್ತು ಜಾಸ್ತಿ ಬರುತ್ತೆ ಇದರಲ್ಲಿ.
ವಿಡಿಯೋ ಸ್ಕಿಪ್ ಮಾಡ್ತಾ ಇಲ್ಲ ಫ್ರೆಂಡ್ಸ್, ನಮಗೆ ಬಿಗಿನರ್ಸ್ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಸ್ಕಿಪ್ ಮಾಡ್ತಾ ಇಲ್ಲ. ಈಗ ಇದಕ್ಕೆಲ್ಲ ನ್ಯಾಚ್ ಕೊಡೋಣ. ಮತ್ತು ಇದು ಎಲ್ಲ ಬ್ಲೌಸ್ಗೂ ಮಾಡ್ತೀವಲ್ವ, ಇದರಲ್ಲಿ ರಬ್ ಮಾಡಿಬಿಟ್ಟು ಮಾರ್ಕು ಆ ಥರ ಹಾಕ್ಕೊಳ್ಬೇಕು. ಮಾರ್ಕ್ ಹಾಕಿದ್ದಾಯಿತು ಎರಡು ಸೈಡೂ. ಈಗ ಕ್ರಾಸ್ ಬೆಲ್ಟ್ ಕಟ್ ಮಾಡೋಣ. ಈಗ ಅಳತೆ ಬ್ಲೌಸಲ್ಲಿ ಈ ಎಡ್ಜಸ್ ಕಟ್ ಮಾಡೋದಕ್ಕೋಸ್ಕರ ಒಂದು ಮಾರ್ಕ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್, ಅರ್ಧ ಇಂಚಿಗೆ. ಈ ಅರ್ಧ ಇಂಚಿಂದ ಮೇಲಕ್ಕೆ ಈ ರೀತಿ ಇಟ್ಕೊಂಡ್ಬಿಟ್ಟು ಅಳತೆ ಬ್ಲೌಸಲ್ಲಿ ನೋಡಿ, ಇಲ್ಲಿಂದ ಒಂದು ಮಾರ್ಕು, ಇಲ್ಲಿ ಅರ್ಧ ಇಂಚ್ ಒಳಗಡೆ ಹೋಗಿದೆಯಲ್ವ ಅದಕ್ಕೋಸ್ಕರ ಒಂದು ಮಾರ್ಕು, ಮತ್ತು ಸ್ಟಿಚ್ ಹತ್ರಕ್ಕೆ ಒಂದು ಮಾರ್ಕು, ಮತ್ತು ಒಳಗಡೆ 2 ಇಂಚ್ ಕ್ಲಾತ್ಗೋಸ್ಕರ ಒಂದು ಮಾರ್ಕು. ಈ ರೀತಿ 4 ಮಾರ್ಕು ಹಾಕ್ಕೊಳ್ಬೇಕು. ಹಾಕ್ಕೊಂಡಿದ್ದಾದಮೇಲೆ ಇಲ್ಲಿ ಅಳತೆ ಬ್ಲೌಸಲ್ಲಿ 3/4 ಇಂಚಿದೆ ನಮಗೆ ರೆಡಿ. 3/4 ಇಂಚ್ ಬರಬೇಕಂದ್ರೆ 1 ಇಂಚ್ ಆ್ಯಡ್ ಮಾಡಿ 4/4. ಈ ಕಡೆಗೆ 2.5 ಇಂಚ್ ರೆಡಿ ಇದೆ ನಮಗೆ. ರೆಡಿ 2.5 ಬೇಕಂದರೆ 3.5ಗೆ ಒಂದು ಮಾರ್ಕ್ ಹಾಕ್ಕೊಂಡು ಈ ರೀತಿ ಶೇಪ್ ಕೊಡೋಣ. ಈ ರೀತಿ ಶೇಪ್ ಕೊಟ್ಬಿಟ್ಟು ನೋಡಿ ಫ್ರೆಂಡ್ಸ್, ಇದು ಕ್ರಾಸ್ ಬೆಲ್ಟು ಮಾರ್ಕಿಂಗು. ಈಗ ಇದು ಕಟ್ ಮಾಡ್ಕೊಳ್ಳೋಣ. ಬಿಗಿನರ್ಸ್ಗೆ ಅರ್ಥ ಆಗಲಿ ಅಂತ ನಾನು ವಿಡಿಯೋ ಸ್ಕಿಪ್ ಮಾಡದೆ ತೋರಿಸಿದ್ದೀನಿ ಫ್ರೆಂಡ್ಸ್. ಲೆಂತಿ ಆಯಿತು ಅಂತ ಅಂದ್ಕೊಳ್ದೆ, ನೀವು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಗೊತ್ತಿರೋರು ನೋಡೋದೇ ಬೇಕಾಗಿಲ್ಲ, ಅವ್ರಿಗೆ ಬರುತ್ತೆ. ಬಿಗಿನರ್ಸ್ಗೆ ಬರೋದಿಲ್ಲ, ಅದಕ್ಕೋಸ್ಕರ ನಾನು ತೋರಿಸ್ತಿದ್ದೀನಿ. ನೋಡಿ ಕ್ರಾಸ್ ಬೆಲ್ಟ್ ಆಯಿತು. ಈಗ ಸ್ಲೀವ್ ಕಟ್ ಮಾಡೋಣ. ಇವ್ರಿಗೆ ಪಫ್ ಸ್ಲೀವ್ ಕಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಈ ಬಾರ್ಡರ್ ಬಂದು 3 ಇಂಚಸ್ ಇದೆ. ಈ 3 ಇಂಚಸ್ಸು ಬಾರ್ಡರ್ ಪಟ್ಟಿ ಬರುತ್ತೆ ಕೆಳಗಡೆಗೆ. ಇನ್ನು ಫ್ರಿಲ್ಸ್ಗೆ 4.5 ಇಂಚ್ಗೆ ಲೈನಿಂಗಲ್ಲಿ ಮಾರ್ಕ್ ಮಾಡಿ ತಗೊಳ್ಳೋಣ. 4.5 ಇಂಚು ಲೆಂತು ಮಾರ್ಕ್ ಮಾಡ್ತಿದ್ದೀನಿ. ಮತ್ತು ಅರ್ಧ ಇಂಚು ಮೇಲೆ ಸ್ಟಿಚಿಂಗೋಸ್ಕರ ಮಾರ್ಕ್ ಮಾಡ್ತಾಯಿದ್ದೀನಿ. ಇದು ಕೆಳಗಡೆ ಎಡ್ಜಸ್ಸು ಈಕ್ವಲ್ ಇರೋದಕ್ಕೋಸ್ಕರ ಒಂದು ಮಾರ್ಕು, ಮತ್ತು ಒಳಗಡೆ ಸ್ಟಿಚಿಂಗೋಸ್ಕರ ಅರ್ಧ ಇಂಚುಗೆ ಒಂದು ಮಾರ್ಕ್ ಹಾಕಿದ್ದೀನಿ. ಮತ್ತು ಈಗ ಪಫ್ ಸ್ಲೀವ್ಗೋಸ್ಕರ ನೋಡಿ, ಪಫ್ಗೋಸ್ಕರ 5.5 ಇಂಚಿಗೆ ಒಂದು ಮಾರ್ಕ್ ಹಾಕ್ತಿದ್ದೀನಿ. ಇಲ್ಲೂ ಅಷ್ಟೇ 5.5ಗೆ ಒಂದು ಮಾರ್ಕ್ ಹಾಕ್ತಿದ್ದೀನಿ. ಇದಿಷ್ಟು ಪಫ್ಫು ಇಡೋದಕ್ಕೋಸ್ಕರ. ಜಾಸ್ತಿ ಪಫ್ ಬೇಕಂದರೆ ಇನ್ನು 6.5-7 ಇಂಚು ತೊಗೊಳ್ಬೋದು. 5.5 ಇಂಚು ತೊಗೊಂಡಿದ್ದೀನಿ ನಾನು. ಇಲ್ಲಿ ಸ್ಲೀವ್ ರೌಂಡ್ ಬಂದು 5.25 ಇಂಚ್ ಬೇಕು ಬಾಟಮಲ್ಲಿ. 5.25 ಮತ್ತು ಒಳಗಡೆ ಕ್ಲಾತ್ ಬಿಡೋದಕ್ಕೋಸ್ಕರ 2 ಇಂಚ್ಗೆ ಒಂದು ಮಾರ್ಕ್ ಹಾಕಿದ್ದೀನಿ. ಇದು ಫುಲ್ ಸ್ಲೀವು ಅಳತೆ ಬ್ಲೌಸ್ ಇರೋದ್ರಿಂದ ಈ ಸ್ಲೀವೆಲ್ಲ ನಾವು ಅಳತೆ ತಗೊಳ್ತಾ ಇಲ್ಲ. ನೋಡಿ, ಈ ಆರ್ಮ್ ರೌಂಡ್ ಅಷ್ಟೇ ನಾನು ಅಳತೆ ತಗೊಳ್ತಾ ಇದ್ದೀನಿ. ಈ ರೀತಿ ಈ 5.5 ಇಂಚ್ ಮಾರ್ಕ್ ಹಾಕಿದ್ದೀವಲ್ವ, ಅಲ್ಲಿಂದ ಸ್ಟಾರ್ಟ್ ಮಾಡಿ ಈ ರೀತಿ ಎಳೆದುಬಿಟ್ಟು ಟೈಟಾಗಿ ಇದೆಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಮಾರ್ಕ್ ಒಂದು ಹಾಕಬೇಕು. ಮತ್ತು ಮೇಲೆ ಅರ್ಧ ಇಂಚ್ಗೆ ಒಂದು ಮಾರ್ಕ್ ಹಾಕಿ ನೋಡಿ ಈ ರೀತಿ ಮಾರ್ಕ್ ಹಾಕ್ಕೊಳ್ಬೇಕು. ಮತ್ತು ಇಲ್ಲಿಂದ ಸ್ಟ್ರೈಟಾಗಿ ಮುಂದೆ 2 ಇಂಚ್ಗೆ ಒಂದು ಮಾರ್ಕ್ ಹಾಕಿ ಇಲ್ಲಿಂದ ಶೇಪ್ ಕೊಡಬೇಕು ಫ್ರೆಂಡ್ಸ್. ಇದು ನೋಡಿ ಈ ರೀತಿ ಶೇಪ್ ಕೊಡಬೇಕು. ಇದು ಇಷ್ಟು ಪಫ್ ಬರುತ್ತೆ ನೋಡಿ ಫ್ರೆಂಡ್ಸ್. ಇದು ಸ್ಲೀವ್ ಮಾರ್ಕಿಂಗು. ಇದಲ್ಲ, ಇದು ಬ್ಯಾಕ್ಗಾಗಲೇ ಹಾಕಿದ್ದು ಮಾರ್ಕು. ಸ್ಲೀವ್ದು ಇದು ಮತ್ತು ಈ ಲಾಸ್ಟ್ ಇದಿಷ್ಟು ಸ್ಲೀವ್ ಮಾರ್ಕಿಂಗು. ಈಗ ಇದು ಕಟ್ ಮಾಡ್ಕೊಳ್ಳೋಣ. ಫ್ರಂಟು ಮಾರ್ಕ್ ಹಾಕಿಲ್ಲ ಫ್ರೆಂಡ್ಸ್. ಈಗ ಫ್ರಂಟು ಶೇಪ್ ತಗೊಂಡಿಲ್ಲ ಸ್ಲೀವ್ಗೆ. ಬಿಗಿನರ್ಸು ಕನ್ಫ್ಯೂಸ್ ಆಗ್ತಾರೆ ಅಂತ ಈಗ ಹಾಕಿಲ್ಲ ನಾನು. ಇದು ಕಟ್ಟಿಂಗ್ ಎಲ್ಲ ಆದಮೇಲೆ ತಗೊಳ್ತೀನಿ. ನಿಧಾನವಾಗಿ ವಿಡಿಯೋ ನೋಡಿ ಫ್ರೆಂಡ್ಸ್, ನಿಮ್ಗೆ ಅರ್ಥ ಆಗುತ್ತೆ. ನಿಧಾನವಾಗಿ ವಿಡಿಯೋ ನೋಡಿಬಿಟ್ಟು ಪ್ರಾಕ್ಟೀಸ್ ಮಾಡಿ, ಅರ್ಥ ಆಗುತ್ತೆ ನಿಮಗೆ. ಈಗ ನಾಚು ಈ ರೀತಿ ಕೊಟ್ಕೊಂಡಿದ್ದೀವಿ. ಇಲ್ಲೂ ಕೊಡಬೇಕು. ಪಫ್ ಎಲ್ಲಿ ತನಕ ಇಡಬೇಕು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಮತ್ತು ಇಲ್ಲಿ ಮಧ್ಯಕ್ಕೆ ಒಂದು ನಾಚು ಕೊಡಬೇಕು. ಇದಿಷ್ಟು ಆದಮೇಲೆ
ನೋಡಿ ಇದನ್ನು ತೆಗೆದುಬಿಟ್ಟು ಈ ರೀತಿ, ಇದು 4 ಫೋಲ್ಡಿಂಗ್ ಹಾಕ್ಕೊಂಡಿದ್ವಲ್ವ, ಇದನ್ನು ಈ ರೀತಿ ತೆಗೆದುಬಿಟ್ಟು ಮತ್ತೆ ಈ ರೀತಿ ಹಾಕ್ಕೊಂಡು ಶೇಪು ಕಟ್ ಮಾಡಬೇಕು. ಬಿಗಿನರ್ಸ್ಗೆ ಅರ್ಥ ಆಗಲಿ ಅಂತ ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಹಾಕ್ಕೊಂಡು ಈಗ ಫ್ರಂಟ್ಗೆ ಇಲ್ಲಿ ಶೇಪ್ ಕೊಡಬೇಕು ಫ್ರೆಂಡ್ಸ್. ಫಸ್ಟೇ ಕೊಟ್ಟರೆ ಅವರು ಕನ್ಫ್ಯೂಸ್ ಆಗ್ತಾರೆ ಬಿಗಿನರ್ಸು. ನೋಡಿ ಈ ರೀತಿ ಶೇಪು ಕೊಟ್ಟಿದ್ದೀನಿ, ಇಲ್ಲಿ ಫ್ರಂಟ್ಗೆ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಈಗ ಕಾಣುತ್ತೆ ನೋಡಿ ಫ್ರೆಂಡ್ಸ್, ಆಗಲೇ ಕಾಣ್ತಿರಲಿಲ್ಲ, ಅದಕ್ಕೆ ಮತ್ತೆ ಮಾರ್ಕು ಹಾಕಿ ತೋರಿಸ್ತಿದ್ದೀನಿ. ಈ ರೀತಿ ಮಾರ್ಕ್ ಹಾಕ್ಕೊಂಡು ಮತ್ತು ಈಗ ಕಟ್ ಮಾಡೋಣ. ಇದನ್ನು 2 ಈಕ್ವಲಾಗಿ ಇಟ್ಕೊಂಡು ಕಟ್ ಮಾಡಬೇಕು. 2 ಲೇಯರ್ ಮಾತ್ರ ಕಟ್ ಮಾಡಬೇಕು. ಇದಿಷ್ಟು ಆದಮೇಲೆ ಫ್ರಂಟ್ ಅಂತ ಗೊತ್ತಾಗೋದಕ್ಕೋಸ್ಕರ ಒಂದು ನ್ಯಾಚ್ ಕೊಡಬೇಕು. ಇದಿಷ್ಟು ಸ್ಲೀವ್ ಕಟ್ಟಿಂಗು ಫ್ರೆಂಡ್ಸ್. ಇದು ಸ್ಲೀವು, ಇದು ಪಫ್ ಸ್ಲೀವು ಫ್ರೆಂಡ್ಸ್. ಪಟ್ಟಿಗೆ ಆಮೇಲೆ ನಾನು ಕಟ್ ಮಾಡ್ತೀನಿ, ಪಟ್ಟಿಗೆ ಕ್ಲಾತ್ ಆಮೇಲೆ ಕಟ್ ಮಾಡ್ತೀನಿ. ಇದು ಫ್ರಂಟು, ಇದು ಕ್ರಾಸ್ ಬೆಲ್ಟು ಮತ್ತು ಇದು ಬ್ಯಾಕು. ಇದಿಷ್ಟು ಬೋಟ್ ನೆಕ್ಕು ಯಾವ ರೀತಿ ಕಟ್ ಮಾಡಬೇಕು ಅನ್ನೋ ವಿಡಿಯೋ ಫ್ರೆಂಡ್ಸ್. ವಿಡಿಯೋ ಲೆಂತಿ ಆಗಿದೆ ಅಂತ ಅಂದ್ಕೋಬೇಡಿ ಬಿಗಿನರ್ಸು. ಒಂದು ಸಲ ಅರ್ಥ ಆಗಲಿ ಅಂದರೆ 2 ಸಲ ನೋಡಿ ಅರ್ಥ ಮಾಡಿಕೊಂಡು ನಿಮ್ಮ ಮನೇಲಿರುವಂಥ ಯಾವುದಾದ್ರೂ ಕಡಿಮೆ ರೇಟಿನ ಬ್ಲೌಸ್ ಪೀಸ್ ಮೇಲೆ ಪ್ರಾಕ್ಟೀಸ್ ಮಾಡಿ, ನಿಮಗೆ ಈಸಿಯಾಗಿ ಬರುತ್ತೆ. ಫಸ್ಟದು ಕೆಟ್ಟೋದ್ರೂ ಪರವಾಗಿಲ್ಲ, 2ನೇದು 3ನೇದು ಚೆನ್ನಾಗಿ ಬರೋ ಥರ ಆಗುತ್ತೆ ನಿಮಗೆ. ಅದಕ್ಕೋಸ್ಕರ ಪ್ರಾಕ್ಟೀಸ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಫ್ರೆಂಡ್ಸ್. ಜೈ ಶ್ರೀರಾಮ್.